ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದಲ್ಲ ಎರಡಲ್ಲ ಟೋಟಲ್ ಆಗಿ 3 ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ರಾಜ್ಯ ಸರ್ಕಾರದಿಂದ. ನಿಮ್ಮೆಲ್ರಿಗೂ ಕೂಡ ಈಗ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು, ನೀವೆಲ್ಲರೂ ಕೂಡ ಈಗ 14ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರಿ. ಈಗ ನಿಮಗೆ 14ನೇ ಕಂತಿನ ಹಣ ಕೂಡ ಬಂದು ತಲುಪಿದೆ. ಆದರೆ 15ನೇ ಕಂತಿನ ಹಣದ ವಿಚಾರವಾಗಿ ಕೂಡ ನೀವೀಗ ವೆಯ್ಟ್ ಮಾಡುವಂಥ ಕ್ಷಣ ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು. ಹಾಗಾದರೆ 15ನೇ ಕಂತಿನ ಹಣ ನಿಮಗೆ ಯಾವಾಗ ಬಂದು ತಲುಪುತ್ತೆ, 14ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಯಾವಾಗ ಬಂದು ತಲುಪುತ್ತೆ, ಈ ಒಂದಿಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ತಪ್ಪದೆ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನೀವೆಲ್ಲರೂ ಕೂಡ ಒಂದೇ ಒಂದು ಲೈಕ್ನ ಮಾಡಿದ್ರು ಕೂಡ 500 ಅಲ್ಲ 1000 ಲೈಕ್ಸ್ನ ಕಂಪ್ಲೀಟ್ ಮಾಡ್ತೀರಾ. ಬೇಗ ಈಗಲೇ ಲೈಕ್ನ ಮಾಡ್ಕೊಳ್ಳಿ ವೀಕ್ಷಕರೇ. ನಾನೀಗ ಡೈರೆಕ್ಟಾಗಿ ಟಾಪಿಕ್ ಕಡೆಗೆ ಬರೋದಾದರೆ, ನೀವೆಲ್ಲರೂ ಕೂಡ 14ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ರಿ. ಆ ಒಂದು 14ನೇ ಕಂತಿನ ಹಣ ಈಗ ಎಲ್ರಿಗೂ ಕೂಡ ಬಂದು ತಲುಪೋದಕ್ಕೆ ಶುರು ಆಗಿದೆ ಅಂತಲೇ ಹೇಳ್ಬೋದು. ಆದರೆ 15ನೇ ಕಂತಿನ ಹಣ ಯಾರಿಗೆ ಬಂದು ತಲುಪಿಲ್ಲ ನೋಡಿ, ಅವ್ರಿಗೂ ಕೂಡ 15ನೇ ಕಂತಿನ ಹಣ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಇಲ್ಲಿ ಮೊದಲನೆಯ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಈಗ ಯಾರಿಗೆ 14ನೇ ಕಂತಿನ ಹಣ ಬಂದು ತಲುಪಿಲ್ಲ ನೋಡಿ, ಅವ್ರಿಗೆ ಇದೇ ಒಂದು ವಾರದಲ್ಲಿ ನಿಮ್ಮ ಒಂದು ಖಾತೆಗಳಿಗೆ 14ನೇ ಕಂತಿನ ಹಣ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ 15ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಇದೇ ಒಂದು ತಿಂಗಳಿನಲ್ಲಿ 15ನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಈಗ ಎರಡನೇ ಭರ್ಜರಿ ಗುಡ್ ನ್ಯೂಸ್ಗೆ ಹೋಗೋದಾದರೆ, ಇಲ್ಲಿ ನೀವು ಒಂದನೇ ಗುಡ್ ನ್ಯೂಸ್ನ ಕೇಳಿದ್ರಿ, ಆದರೆ ಎರಡನೇ ಗುಡ್ ನ್ಯೂಸ್ ಏನು ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈಗ ಈ ಒಂದು ವಿಡಿಯೋಗೆ ನೀವು ಲೈಕ್ನ ಮಾಡಿ ವೀಕ್ಷಕರೇ. ಬೇಗ ಬೇಗ ಲೈಕ್ಸ್ನ ಕಂಪ್ಲೀಟ್ ಮಾಡಿ. 500 ಲೈಕ್ಸ್ ಅಂತ ಹೇಳಿದ್ದೀನಿ, ಬೇಗ ಬೇಗ ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಈಗ ನೆಕ್ಸ್ಟ್ ಎರಡನೇ ಭರ್ಜರಿ ಗುಡ್ ನ್ಯೂಸ್ಗೆ ಹೋಗೋದಾದರೆ, ಇಲ್ಲಿ ಎರಡನೇ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಈಗ ನೀವು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೆಲ್ಲ ಇದ್ದೀರಾ, ಅವರು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ತಾ ಇರ್ತೀರ ಪ್ರತಿ ತಿಂಗಳು. ಆ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವು ಫಸ್ಟು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ನೋಡಿ, ಅಂಥವರು ಯಾರು ಒಂದು ಆಧಾರ್ ಕಾರ್ಡನ್ನು ನಿಮ್ಮ ಒಂದು ಅಪ್ಲಿಕೇಶನ್ಗೆ ಯಾರು ಲಿಂಕ್ ಮಾಡಿಸಿದ್ರಿ, ಬ್ಯಾಂಕ್ ಖಾತೆಗಾಗಿರ್ಬೋದು, ನಿಮ್ಮ ಒಂದು ಅಪ್ಲಿಕೇಶನ್ಗೆ ಯಾರೆಲ್ಲ ಲಿಂಕ್ ಮಾಡಿಸಿದ್ರಿ ಅಂಥವರಿಗೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಅಂತ ಇತ್ತು. ಆದರೆ ಈಗ ಯಾರು ಲಿಂಕ್ ಮಾಡಿಸಿಲ್ಲ ನೋಡಿ, ಅವ್ರಿಗೂ ಕೂಡ ಈಗ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಉಪಯುಕ್ತ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾಕೆ ಅಂತಂದರೆ, ಎಷ್ಟೊಂದು ಜನ ಲಿಂಕ್ ಮಾಡಿಸಿರೋದಿಲ್ಲ, ಅವರೆಲ್ಲರೂ ಕೂಡ ಕನ್ಫ್ಯೂಸ್ ಆಗಿರ್ತಾರೆ, ಹಣ ಬಂದಿಲ್ಲ ಬರೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲ, ಇನ್ನು ಮುಂದೆ ನಿಮಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈಗ ಮೂರನೇ ಗುಡ್ ನ್ಯೂಸ್ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಫಲಾನುಭವಿಗಳಿಗೆ ಈಗಲೇ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ತಿಳಿದು ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಹಾಗೆ ಈಗ ಮೂರನೇ ಗುಡ್ ನ್ಯೂಸ್ ಕಡೆಗೆ ಬರೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಪ್ರತಿ ತಿಂಗಳು ಇಲ್ಲಿ 2000 ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ರಿ. ಆದರೆ ಇಲ್ಲಿ ಈ ತಿಂಗಳು ಅಂದರೆ ನಿಮಗೆ 14ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ನೋಡಿ, ಅವರೆಲ್ಲರೂ ಕೂಡ ಈಗ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಆ ಗುಡ್ ನ್ಯೂಸ್? ನಿಮಗೆ ಈ ತಿಂಗಳು 2500 ರೂಪಾಯಿ, 2600 ರೂಪಾಯಿ, 2800 ರೂಪಾಯಿ, 3000 ರೂಪಾಯಿವರೆಗೂ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಯಾರ್ದು ಝೀರೋ ಅಕೌಂಟ್ ಇತ್ತು, ಝೀರೋ ಬ್ಯಾಲೆನ್ಸ್ ಇತ್ತು, ಅವರು ಈ ತಿಂಗಳ ಹಣ ಬಂದಿರೋದನ್ನ ಅಕೌಂಟ್ ಸ್ಟೇಟಸಲ್ಲಿ ಚೆಕ್ ಮಾಡಿದಾಗ 2600 ರೂಪಾಯಿ, 2800 ರೂಪಾಯಿ ಬಂದಿರುವಂಥದ್ದು ವೀಕ್ಷಕರೇ. ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ, ಎಷ್ಟು ಅಮೌಂಟ್ ಬಂದಿದೆ ಅಂತ. ಹಾಗೆ ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡಿ. ನಿಮಗೆ ಅಂದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದೆ ವಿಡಿಯೋ ಮಾಡೋದಕ್ಕೆ. ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ ಎಲ್ಲರೂ ಕೂಡ, ಹಾಗಾದರೆ ಇನ್ನು ಯಾವ ಕಂತಿನ ಹಣ ಬರಬೇಕು ಅಂತ ಕ್ಲಾರಿಟಿ ಸಿಗುತ್ತೆ. ಹಾಗಾದರೆ ಈ 2800 ರೂಪಾಯಿ ಮೇಲೆ 2800 ರೂಪಾಯಿ ಯಾವುದು ಇದು? ಇನ್ನು 1000 ಎಕ್ಸ್ಟ್ರಾ ಎಲ್ಲಿಂದ ಬಂತು, ಇನ್ನು 500 ರೂಪಾಯಿ ಎಕ್ಸ್ಟ್ರಾ ಎಲ್ಲಿಂದ ಬಂತು ಅಂತ ನೀವು ಕೇಳೋದಾದರೆ, ಇದು ವೀಕ್ಷಕರೇ ಇದು ಅನ್ನಭಾಗ್ಯ ಯೋಜನೆಯ ಹಣ ಅಂತಲೇ ಹೇಳ್ಬೋದು. ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ, ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಸೇರಿ ಇಲ್ಲಿ ಅವರು ನಿಮಗೆ ನಿಮ್ಮ ಒಂದು ಖಾತೆಗೆ ಜಮಾ ಮಾಡಿರುವಂಥದ್ದು. ಇದು ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಈಗಲೇ ಶೇರ್ ಮಾಡಿ. ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಹಾಗೆ
ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಎಲ್ರಿಗೂ ಕೂಡ ರೀಚ್ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋನ ಲೈಕ್ನ ಮಾಡಿ, ಲೈಕ್ ಮಾಡೋದ್ರಿಂದ ಕೂಡ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ರೀಚ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ತಪ್ಪದೆ ಎಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಇದೇ ರೀತಿಯಂಥ ಎಲ್ಲ ಯೂಸ್ಫುಲ್ ಮಾಹಿತಿಯನ್ನು ನಿಮಗೆ ಈ ಒಂದು ಚಾನಲಲ್ಲಿ ತಿಳಿಸ್ತಾ ಹೋಗ್ತಾನೆ. ಯಾವುದೇ ರೀತಿಯಂಥ ಬೇಡವಾದ ವೀಡಿಯೋಸು ನಿಮಗೆ ಈ ಚಾನಲಲ್ಲಿ ಬರೋದಿಲ್ಲ. ಹಾಗೆ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಇದೇ ರೀತಿಯಂಥ ಎಲ್ಲ ಅಪ್ಡೇಟ್ಸು ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಹಾಗೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಹೋಗಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವೇ ನೋಡಿ 500 ಲೈಕ್ಸ್ಗೆ ಎಷ್ಟು ನಿಯರ್ ಇದೆ ಅಂತ. ಹಾಗೆ ಈಗಲೇ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ. ಹಾಗೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ. ಎಲ್ಲರೂ ಟೇಕ್ ಕೇರ್. ಬಾಯ್ ವೀಕ್ಷಕರೇ.